ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಬೇರೆ ರಾಜ್ಯದಿಂದ ವಿಮಾನದಲ್ಲಿ ಬರ್ತಿದ್ರು, ಪಲ್ಸರ್ ಬೈಕ್ನಲ್ಲಿ ಸುತ್ತಾಡಿ ಕೈಚಳಕ ತೋರಿಸ್ತಿದ್ರು, ಪೊಲೀಸರ ಬಲೆಗೆ ಬಿದ್ರು ಹೈಟೆಕ್ ಕಳ್ಳರು. ₹25,000 ಲೋನ್ ಕೊಡಿಸುವ ಆಮಿಷ, ಸಾವಿರಾರು ರೂಪಾಯಿ ಕಟ್ಟಿದವರಿಗೆ ಮೋಸ, ಕೋಟಿ ಹಣದ ಜೊತೆ ಪರಾರಿಯಾದ್ಲು ವಂಚಕಿ ಉಷಾ. ಮಕ್ಕಳಿಗೆ ಪ್ರವೇಶ ನಿರಾಕರಿಸಿ ಶಾಲೆ ಕಾರ್ಯದರ್ಶಿ ಹಠ, ಅದೇ ಶಾಲೆಗೆ ಸೇರಿಸಲು ಪೋಷಕರ ಪಟ್ಟು, ಇಬ್ಬರ ಹಠದಿಂದ ಮಕ್ಕಳಿಗೆ ಮಿಸ್ ಆಗ್ತಿದೆ ಪಾಠ. ಸ್ಯಾಂಡಲ್ವುಡ್ನಲ್ಲಿ ಡ್ಯಾನ್ಸರ್ಸ್ ಬಿಕ್ಕಟ್ಟು, ನಿರ್ಮಾಪಕರ ಸಂಘದೊಂದಿಗಿನ ಜಟಾಪಟಿಗೆ ಫುಲ್ ಸ್ಟಾಪ್, ನೃತ್ಯ ನಿರ್ದೇಶಕರ ಸಂಘ ವಜಾಗೊಳಿಸಿದ ಫಿಲ್ಮ್ ಚೇಂಬರ್. ಚುಮು ಚುಮು ಚಳಿಯಲ್ಲೂ ಭರ್ಜರಿ ಟ್ರೇನಿಂಗ್, ಹಿಮದ ಹಾಸಿನ ಮೇಲೆ ಪರ್ವತಾರೋಹಿಗಳ ವಾಕಿಂಗ್, ಸ್ನೋ ಸಿಟಿಯಲ್ಲಿ ಸಾಹಸಿಗಳ ಸಖತ್ ಥ್ರಿಲ್ಲಿಂಗ್. ಬೇರೆ ರಾಜ್ಯದಿಂದ ಫ್ಲೈಟ್ನಲ್ಲಿ ಸಖತ್ ರಾಯಲ್ ಆಗಿ ಬರ್ತಾ ಇದ್ರು. ಬೈಕ್ನಲ್ಲಿ ನಗರವೆಲ್ಲ ಸುತ್ತಾಡಿ ತಮ್ಮ ಕೈಚಳಕ ತೋರಿಸ್ತಿದ್ರು. ಬಳಿಕ ಫ್ಲೈಟ್ನಲ್ಲೇ ತವರಿಗೆ ವಾಪಸ್ ಆಗ್ತಾ ಇದ್ರು. ಅರೆ, ಇದೇನು ಯಾವುದೋ ಸಿನಿಮಾ ಕಥೆ ಇದ್ದಂಗಿದೆಯಲ್ಲ ಅಂದ್ಕೊಂಡ್ರಾ? ಇದು ರೀಲ್ ಅಲ್ಲ, ರಿಯಲ್. ಇವರು ವಿಕ್ಕಿ ಸಿಂಗ್, ವಿಶಾಲ್ ಸಿಂಗ್. ವೃತ್ತಿ ಕಳ್ಳತನ. ಅಷ್ಟಕ್ಕೂ ಇವರು ನಮ್ಮ ರಾಜ್ಯದವರೇನೂ ಅಲ್ಲ, ದೂರದ ಉತ್ತರ ಪ್ರದೇಶದವರು. ಆದರೂ ಇವರು ಕೈಚಳಕ ತೋರಿಸ್ತಿದ್ದದ್ದು ಮಾತ್ರ ಬೆಂಗಳೂರಲ್ಲೇ. ಕಳ್ಳತನ ಮಾಡೋದಕ್ಕಾಗಿಯೇ ಇವರು ಅಲ್ಲಿಂದ ಬರ್ತಿದ್ರು. ಸಖತ್ತಾಗಿ ಫ್ಲೈಟ್ನಲ್ಲಿ ಬರ್ತಿದ್ರು. ಬಳಿಕ ಪಲ್ಸರ್ ಬೈಕ್ನಲ್ಲಿ ಸುತ್ತಾಡಿ ಒಂಟಿ ಮಹಿಳೆಯರ ಸರ ಕದ್ದು ವಾಪಸ್ ಫ್ಲೈಟ್ನಲ್ಲೇ ಹೋಗ್ತಿದ್ರು. ಹೀಗೆ ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಿದ್ರು. 15 ದಿನಕ್ಕೊಮ್ಮೆ ಮತ್ತೆ ನಗರಕ್ಕೆ ಬಂದು ಕೈಚಳಕ ತೋರಿಸಿ ಹೋಗ್ತಿದ್ರು. ಇಬ್ಬರು UP ಫತೇಹಾಬಾದ್ ಆಗ್ರಾ ಜಿಲ್ಲೆಯವರು, ಅಲ್ಲಿಂದ ಇಲ್ಲಿ ಬಂದು ಅವರು ಈ ಆಪ್ರೇಟ್ ಮಾಡ್ತಾಯಿದ್ರು. ಇದರಲ್ಲಿ ಆಶ್ಚರ್ಯ ವಿಷಯ ಏನಂದರೆ, ಅವರು ಎಲ್ಲ ಕರ್ತನ ಮಾಡಲಿಕ್ಕೆ ಒಳ್ಳೆ ಹೋಟೆಲಲ್ಲಿ ವಾಸ ಮಾಡೋದು. ಆಮೇಲೆ ಅಲ್ಲಿಂದ ಬೈ ಏರ್ ಬರ್ತಾಯಿದ್ರು. ನೋಡಿ ಅವ್ರದ್ದು ಇದು ಅವ್ರದ್ದು ಬೋರ್ಡಿಂಗ್ ಪಾಸ್, ಅಂದರೆ ಬೈ ಏರ್ ಬರೋದು ಇಲ್ಲಿ ಸ್ನ್ಯಾಚಿಂಗ್ ಮಾಡೋ ಸಲುವಾಗಿ. ಅಂದ್ಹಾಗೆ ಒಂಟಿ ಮಹಿಳೆಯರೇ ಇವರ ಟಾರ್ಗೆಟ್. ವಾಕಿಂಗಿಗೆ ಬರೋರು, ಬೆಳ್ಳಂಬೆಳಗ್ಗೆ ಹಾಲು ತರಕಾರಿ ಖರೀದಿಸಲು ಬರ್ತಿದ್ದ ಮಹಿಳೆಯರ ಸರ ಕಸಿದು ಪರಾರಿಯಾಗ್ತಿದ್ರು. ಮೆಜೆಸ್ಟಿಕ್ ಪಾರ್ಕಿಂಗ್ ಸ್ಟ್ಯಾಂಡ್ನಲ್ಲಿ ಬೈಕ್ ಪಾರ್ಕ್ ಮಾಡಿ ವಿಮಾನದಲ್ಲಿ ಊರಿಗೆ ವಾಪಸ್ ಹೋಗ್ತಿದ್ರು. ಹೀಗೆ ಇವರು ಇದುವರೆಗೂ ಕದ್ದ ಮಾಲು ಬರೋಬ್ಬರಿ 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ. ತಾವು ಕದ್ದ ಸರಗಳನ್ನು ಫ್ಯಾನ್ ಮತ್ತು ಬಾತ್ರೂಮ್ನಲ್ಲಿ ಬಚ್ಚಿಡ್ತಿದ್ರು. ಸೊ ಇವರು ಯಾರು ಎಂಬುದನ್ನು ಕನ್ಫರ್ಮ್ ಮಾಡೋಕ್ಕೋಸ್ಕರ ನಮ್ಮವರು ಅವ್ರನ್ನ ಫಾಲೋ ಮಾಡಿದಾಗ ಇವರು ಬಸವೇಶ್ವರ ನಗರಕ್ಕೆ ಹೋಗಿ ಚೈನ್ ಸ್ನ್ಯಾಚಿಂಗ್ ಮಾಡಿ ವಾಪಸ್ ಬಂದು ಅದೇ ಪಾರ್ಕಿಂಗ್ ಪ್ಲೇಸ್ನಲ್ಲಿ ನಿಲ್ಲಿಸೋವರೆಗೂ ಸುಮ್ಮನಿದ್ದು ರೆಡ್ ಹ್ಯಾಂಡಾಗಿ ವಿತ್ ಮಾಲ್ ಅವ್ರನ್ನ ಹಿಡ್ಕೊಂಡ್ರು ಮಾತ್ರ ಅವ್ರು ಒಪ್ಕೊಳ್ತಾರೆ, ಅದರ್ವೈಸ್ ಒಪ್ಕೊಳೋದಿಲ್ಲ. ರೆಡ್ ಹ್ಯಾಂಡಾಗಿ ಅವ್ರನ್ನ ಹಿಡ್ಕೊಂಡಾಗ ನಮಗೆ ಅವ್ರು ಸಿಗಿಬಿದ್ರು. ಆನಂತರ ಅವ್ರನ್ನ ವಿಚಾರ ಮಾಡಿದಾಗ ಅವರು ವಿಶಾಲ್ ಸಿಂಗ್ ಮತ್ತು ವಿಕ್ಕಿ ಸಿಂಗ್ ಅಂತೇಳಿ ಉತ್ತರ ಪ್ರದೇಶದವರು. ಮೆಜೆಸ್ಟಿಕ್ನಲ್ಲಿ ನಿಂತಿರ್ತಿದ್ದ ಬೈಕ್ ಬಗ್ಗೆ ಅನುಮಾನಗೊಂಡು ವಿಚಾರಣೆ ನಡೆಸಿದಾಗ ಖದೀಮ ಕಳ್ಳರ ಕೈಚಳಕ ಬಯಲಾಗಿದೆ. ಇವರ ವಿರುದ್ಧ ವಿವಿಧ ಠಾಣೆಯಲ್ಲಿ 22 ಕಳವು ಪ್ರಕರಣ ದಾಖಲಾಗಿವೆ. ಈ ಖತರ್ನಾಕ್ ಕಳ್ಳರು ಈಗ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಜೊತೆ ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಆಕೆ ನೂರಾರು ಜನರಿಗೆ ಸಾಲ ಕೊಡಿಸುವ ಆಮಿಷ ಒಡ್ಡಿದ್ಲು. ಅವಳನ್ನ ನಂಬಿದ ನೂರಾರು ಜನರು ಸಾವಿರಾರು ರೂಪಾಯಿ ಹಣ ಕೊಟ್ಟಿದ್ರು. ಆದ್ರೆ ನಂಬಿ ಹಣ ಕೊಟ್ಟವರಿಗೆ ಆಕೆ ಸರಿಯಾಗಿ ಪಂಗ್ನಾಮ ಹಾಕಿದ್ದಾಳೆ. ಯಾರಪ್ಪ ಆ ಖತರ್ನಾಕ್ ಕಳ್ಳಿ ಅಂತೀರಾ? ಈ ವರದಿ ನೋಡಿ. ದಡೂತಿ ದೇಹದ ಈಕೆ ಉಷಾ. ಮೂಲತಃ ಬೆಳಗಾವಿಯ ಚಿಕ್ಕೋಡಿಯವಳು. ಪಾಪರೆಡ್ಡಿ ಪಾಳ್ಯದಲ್ಲಿ ವಾಸವಾಗಿದ್ದಾಳೆ. ಜೀವನ ನಡೆಸಲು ಈಕೆ ಮಾಡಿದ್ದೇನ್ ಗೊತ್ತಾ?
ಬೇರೆಯವರಿಗೆ ಮೋಸ ಮಾಡೋದೇ ಈಕೆಯ ಕಾಯಕ. ಹೌದು, ಕಳೆದ 8 ತಿಂಗಳಿಂದ ಲಗ್ಗೆರೆಯಲ್ಲಿ ಶ್ರೀಮತಿ ಸುಲೋಚನಾ ಮಹಿಳಾ ಮಂಡಳಿ ಅಂತ ಒಂದು ಕಚೇರಿ ತೆರೆದಿದ್ದಾಳೆ. ಒಬ್ಬರು 1660 ರೂಪಾಯಿ ಹಣ ಕಟ್ಟಿದ್ರೆ 25,000 ರೂಪಾಯಿ ಲೋನ್ ಕೊಡಿಸುವ ಆಮಿಷ ಒಡ್ಡಿದ್ದಾಳೆ. ಉಷಾ ಮಾತಿಗೆ ಬೆರಗಾಗಿ ಸುಮಾರು 200 ಮಂದಿ 1660 ರೂಪಾಯಿ ಹಣ ಕಟ್ಟಿದ್ದಾರೆ. ಆದ್ರೆ ಈ ಖತರ್ನಾಕ್ ಕಳ್ಳಿ ಸುಮಾರು 1 ಕೋಟಿಗೂ ಹೆಚ್ಚು ಹಣವನ್ನ ಎತ್ಕೊಂಡು ಎಸ್ಕೇಪ್ ಆಗಿದ್ದಾಳೆ. ಇಬ್ಬರು ಬಂದ್ಬಿಟ್ಟು ಈ ಥರ 1610 ರೂಪಾಯಿ ಕಟ್ಟ್ರಿ, ನೀವು ನಿಮಗೆ 3 ತಿಂಗಳು ಲೋನ್ ಕೊಡ್ತೀನಿ ಅಂತ ಹೇಳಿದ್ಲು. ಬಸ್ ಮುಂದೆ 3 ತಿಂಗಳು ಬಂದು 5 ಲೋನ್ ಕೊಟ್ಟಿಲ್ಲ ಅವಳು. ಆಮೇಲೆ ಫೋನ್ ಮಾಡಿದ್ದಕ್ಕೆ ಓಟೆಲ್ಲ ಆಗಲಿ ಓಟ್ ಎಲೆಕ್ಷನ್ ಆಗ್ಬೇಕು ಕೊಡ್ತೀನಿ ಅಂದ್ಲು. ಈಗ ಫೋನ್ ಮಾಡ್ತಾನೆ ತೂತಾಪ್ ಮಾಡ್ತಾನೆ ಇದ್ದಾಳೆ ಅವಳು. ನಮಗೆ ಸಿಗ್ತಾ ಇಲ್ಲ ಅವಳು. ಬೇಸ್ ಮುಂದೆ ಸಿಕ್ಕಿದ್ರೆ ಮಾತ್ರ ಚಪ್ಪು ತೊಗೊಂಡು ಹಾಕ್ತೀವಿ ಗ್ಯಾರಂಟಿ ನಾವು. ನಮ್ಮ ಬೇಚಲ್ಲಿ ಮಾತ್ರ 100 ಜನ ಎಲ್ಲ ಕಡೆ ಏನ್ ಮಾಡ್ತಿದ್ದಾಳೆ ಅವಳು. ಇಷ್ಟೇ ಅಲ್ಲ, ಈ ವಂಚಕಿ ಸರ್ಕಾರದ ಕೆಲವೊಂದು ಮಹಿಳಾ ಸ್ಕೀಮ್ಗಳನ್ನು ನಕಲಿ ಮಾಡಿದ್ದಾಳಂತೆ. ಇದೀಗ ಹಣ ಕಳೆದುಕೊಂಡ ನೂರಾರು ಜನರು ರಾಜಗೋಪಾಲ ನಗರ ಮತ್ತು ಜ್ಞಾನ ಭಾರತಿ ಪೊಲೀಸರ ಮೊರೆ ಹೋಗಿದ್ದಾರೆ. ಸುಮಾರು ಈ ಕಂಪ್ನಿ ಓಪನ್ ಆಗಿ 6 ತಿಂಗಳು 7 ತಿಂಗಳಾಗಿದಷ್ಟೇ. ಬಟ್ 8 ತಿಂಗಳೊಳಗೆ 1 ಕೋಟಿ ಅಮೌಂಟು ಸುಮಾರು ಅಂತ ನಾನು ಹೇಳ್ತಾ ಇದ್ದೀನಿ. 2-3 ಕೋಟಿನೂ ಆಗಿದೆ. ಇವಳು ತುಂಬ ಫ್ರಾಡು. ಕರ್ನಾಟಕದ ಜನತೆ ಎಚ್ಚರಿಕೆಯಿಂದ ವಹಿಸಬೇಕು. ಯಾವುದೇ ಲೋನ್ ಕೊಡ್ತಾ ಇದ್ದಾರೆ ಅಂದರೆ ಆ ಸಂಸ್ಥೆಗೆ ಹೋಗಿ ವಿಚಾರಿಸಿ ಎಲ್ಲಿಂದ ಅವರು ದುಡ್ಡು ಬರ್ತಾ ಇದೆ, ಯಾವ ರೀತಿ ಲೋನ್ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಪರಿಶೀಲನೆ ಮಾಡಿ. ಒಟ್ಟಾರೆ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಹಿಂದು ಮುಂದು ನೋಡದೆ ವಂಚಕಿ ಕೈಗೆ ಹಣ ಕೊಟ್ಟಿದ್ದಕ್ಕೆ ಸರಿಯಾಗಿಯೇ ನಾಮ ಹಾಕಿದ್ದಾಳೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಅಶ್ವಥ್ ಎಸ್ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ನೆಲಮಂಗಲದಲ್ಲಿ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ತಿಪ್ಪಗೊಂಡನಹಳ್ಳಿಯ ತ್ರಿದೇವ್ ಢಾಬಾದಲ್ಲಿ ಪ್ರವೀಣ್ ಮತ್ತು ನವೀನ್ ಗುಂಪಿನ ನಡುವೆ ಮಾರಾಮಾರಿ ನಡೆದಿದೆ. ಮಚ್ಚು, ಲಾಂಗು ಮತ್ತು ಬಾಟಲ್ಗಳಿಂದ ಪರಸ್ಪರ ಹೊಡೆದಾಡಿದ್ದಾರೆ. ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು, ಗಾಯಾಳುಗಳನ್ನು ನೆಲಮಂಗಲದ ಹರ್ಷ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ನೆಲಮಂಗಲ ಗ್ರಾಮಾಂತರ ಪೊಲೀಸರು ದೌಡಾಯಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ತಿಪ್ಪನಹಳ್ಳಿ ಬಿಟ್ಟು ಕೆರೆ ಸಿಕ್ತು. ಅದ್ರ ಪಕ್ಕ ರೈಟ್ಸ್ ಆ ಕಡೆಯಿಂದ ಬರ್ತಾ ಲೆಫ್ಟ್ ಸೈಡ್ ಒಂದು ಡಾಬಾ ಸಿಕ್ತು. ಅಲ್ಲೊಂದು ಗಾಡಿ ನಿಲ್ಲಿಸ್ತು, ಹೊಡೆದ್ರು ಸರ್. ಯಾರಂತ ಗೊತ್ತಿಲ್ಲ, ಹಳೆ ಶತ್ರುಗಳು ಅವ್ರು. ಉತ್ತರಾಖಂಡ್ನಲ್ಲಿ ಪ್ರವಾಹದಲ್ಲಿ ಸಿಲುಕಿರುವ ರಾಜ್ಯದ ಜನರ ರಕ್ಷಣೆಗೆ ಧಾವಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯದ ಜನರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರಲು ನಾಳೆ 2 ಅಧಿಕಾರಿಗಳನ್ನು ಕಳುಹಿಸಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದರು. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಈಗಾಗಲೇ ಉತ್ತರಾಖಂಡ ಸರ್ಕಾರದ ಜೊತೆ ಸಂಪರ್ಕದಲ್ಲಿದೆ. ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆ ಜೊತೆ ಖುದ್ದು ಫೋನ್ನಲ್ಲಿ ತಾವೇ ಮಾತನಾಡಿರುವುದಾಗಿ ತಿಳಿಸಿದರು. ರಾಜ್ಯದ ಜನರ ರಕ್ಷಣೆಗೆ ಕ್ರಮ ಕೈಗೊಳ್ಳಲಾಗಿದೆ. ಅಲ್ಲದೆ ಸಮಾಜ ಕಲ್ಯಾಣ ಇಲಾಖೆಯ ನವೀನ್ ರಾಜ್ ಸಿಂಗ್ ಹಾಗೂ ಗಣಿಗಾರಿಕೆ ಇಲಾಖೆಯ ಕರಿಗೌಡ ಈ 2 ಐಪಿಎಸ್ ಅಧಿಕಾರಿಗಳು ನಾಳೆ ಬೆಳಗ್ಗೆ ಉತ್ತರಾಖಂಡ್ಗೆ ತೆರಳಿದ್ದಾರೆ ಅಂತ ಅವರು ಸ್ಪಷ್ಟಪಡಿಸಿದರು. ಸುವರ್ಣ ನ್ಯೂಸ್ ಈ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಸರ್ಕಾರ ಜನರ ರಕ್ಷಣೆಗೆ ಮುಂದಾಗಿದೆ. ಇಲ್ಲ, ಅವ್ರ ಜೊತೆ ಮಾತಾಡಿದ್ದೀವಿ ನಾವು. ಚೀಫ್ ಸೆಕ್ರೆಟರಿನೂ ಮಾತಾಡಿದ್ದಾರೆ. ಮತ್ತು ನಮ್ಮ ಒಬ್ಬ ಪೊಲೀಸ್ ಆಫೀಸರಲ್ಲಿ ಕಳಿಸ್ತಾ ಇದ್ದೀವಿ. ಮತ್ತು ಶೋಭಾ ಕರಂದ್ಲಾಜೆ ಜೊತೆ ಕೂಡ ಮಾತಾಡಿದ್ದೀನಿ ನಾನು. ಶೋಭಾ ಕರಂದ್ಲಾಜೆ ಆಯಮ್ಮನ ಪಾಪ ಅಲ್ಲಿ ಹೋಗಿದ್ದಾರೆ. ಈಗ ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.